ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆಲೂಗಡ್ಡೆ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಕೆಲವರು ಇಷ್ಟಪಡಲ್ಲ, ಆದರೆ ಅದರಲ್ಲೇ ನೀವು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ನಮಗೂ ಹಿಡ್ದಿರ ಎಲ್ಲನೂ ತಿಂದು ಖಾಲಿ ಮಾಡ್ತಾರೆ. ಅದೇ ಥರ ಒಂದು ರೆಸಿಪಿ ತಂದಿದ್ದೀನಿ. ಆಲೂಗಡ್ಡೆಯಿಂದ ಒಂದು ಸ್ಪೈಸಿಯಾಗಿರುವಂಥ ಚಿಲ್ಲಿ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಈ ವಿಂಟರ್ ಸೀಸನ್ಗೆ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಈಸಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ. ಆಲೂಗಡ್ಡೆ ಖಂಡಿತ ಇಷ್ಟಪಡೋರು ಯಾರು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತ ಹಾಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣವಾ? ನೋಡಿ, ಈ ರೆಸಿಪಿನ ದೊಡ್ಡ ಆಲೂಗಡ್ಡೆ ಇದ್ದರೆ ಒಂದೇ ಆಲೂಗಡ್ಡೆಲೂ ಮಾಡ್ಕೋಬೋದು ಅಥವಾ 2 ಆಲೂಗಡ್ಡೆಲೂ ಮಾಡ್ಕೋಬೋದು. ನನ್ನ ಹತ್ರ ಚಿಕ್ಕದಂದರೆ ಮೀಡಿಯಮ್ ಸೈಜ್ದು 4 ರಿಂದ 5 ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ವಿಸಿಲ್ ಬಿಟ್ಟರೆ ಸಾಕು. ಆಲೂಗಡ್ಡೆನ ಬೇಯಿಸೋವಾಗ ಯಾವುದೇ ರೀತಿ ಹಂಗೆ ಹಾಕಕ್ಕೆ ಹೋಗಬೇಡಿ. ಅದನ್ನು ಕಟ್ ಮಾಡಿ ಹಾಕಿದ್ರೆ ಕ್ವಿಕ್ಕಾಗಿ ಬೇಯುತ್ತೆ, ಚೆನ್ನಾಗಿ ಸಾಫ್ಟಾಗೂ ಬರುತ್ತೆ. ಇವಾಗ ಬೆಂದಿರೋಂಥ ಆಲೂಗಡ್ಡೆನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಲ್ವ. ಈಗ ಇದನ್ನು ನಾವು ಸ್ಮ್ಯಾಚ್ ಮಾಡ್ಕೊಳ್ಳೋಣ. ಸ್ಮ್ಯಾಚ್ ಮಾಡೋದಕ್ಕೆ ಬೇರೆ ಥರ ಟೂಲ್ಸ್ಗಳು ಸಿಗುತ್ತೆ, ಆದರೆ ಈ ಥರ ಟೂಲ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೆಲವೊಂದು ವೀಡಿಯೋಗಳು ನೋಡಿದಾಗ ನನಗೂ ಇಷ್ಟ ಆಯಿತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ರೇಖಾ ಅಡುಗೆನಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ನಿಮಗೂ ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೈ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನೂಡಲ್ಸ್ ಥರ ಈಸಿಯಾಗಿ ಸ್ಮ್ಯಾಚ್ ಆಗ್ತಾಯಿದೆ. ಕೆಲವೊಂದು ರೆಸಿಪಿಗಳಿಗೆ ಆಲೂಗಡ್ಡೆ ಅಲ್ಲಲ್ಲಿ ದಪ್ಪಕ್ಕಿದ್ರೆ ಚೆನ್ನಾಗಿರಲ್ಲ. ಸಾಫ್ಟಾಗಿ ಯಾವುದೇ ರೀತಿ ಗಂಟಿಲ್ದಿರ ಬರಬೇಕಂದ್ರೆ ಈ ಥರ ಸ್ಮ್ಯಾಚರ್ ಇದ್ದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಅದಕ್ಕೆ ತರಿಸ್ಕೊಂಡೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರಿಂದನೇ ಮಾಡಬೇಕು. ನಿಮ್ಗೆ ಎಲ್ಲ ಥರ ನಾರ್ಮಲ್ ಶಾಪುಗಳಲ್ಲಿ ಸಿಗುತ್ತೆ. ಯಾಕೆ ಇವಾಗ ತರಕಾರಿ ಅಂಗಡಿಗಳಲ್ಲೂ ಕಾರ್ನ್ಫ್ಲೋರ್ ಇಟ್ಟಿರ್ತಾರೆ, ಲೋಕಲ್ ತರಕಾರಿ ಅಂಗಡಿಗಳಲ್ಲಿ. ಸೊ ಕಾರ್ನ್ಫ್ಲೋರ್ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ 5 ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದಕ್ಕೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ಇದನ್ನು ಯಾವ ರೀತಿ ಕಲಿಸ್ಕೋಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಬೇಕು. ಮತ್ತು ಯಾವುದೇ ರೀತಿ ನೀರೇನು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಇದು ಆಲ್ರೆಡಿ ನಿಮಗೆ ಅಂಟಂಟು ಥರ ಕೈಗೆಲ್ಲ ಅಂಟ್ಕೊಂಡು ಬರುತ್ತೆ, ಮೈದಾ ಹಿಟ್ಟು ಥರ. ಅದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಜಾಮೂನ್ಗೆ ಹಿಟ್ಟು ಕಲಿಸ್ತಿರಲ್ಲ, ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಇವಾಗ ಕಲಿಸಿದ್ದಾಯಿತು. ಆನಂತರ ಕೈಯೆಲ್ಲ ವಾಶ್ ಮಾಡ್ಕೊಬಂದ್ಬಿಟ್ಟೆ ನಾನು. ಆನಂತರ ನಿಮ್ಗೆ ಏನಾದರೂ ಶೇಪ್ ಮಾಡೋದಕ್ಕೆ ಈಸಿಯಾಗಿ ಬರಬೇಕಂದ್ರೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೋದು. ನಾನು ಕೈಗೆ ಏನು ಎಣ್ಣೆ ಹಚ್ಕೊಂಡಿಲ್ಲ, ಬೇಕಂದರೆ ಒಂದು ಸ್ವಲ್ಪ ಹಚ್ಕೊಂಡು ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡಬೇಕು. ಆದಷ್ಟು ಗೋಲಿ ಇರುತ್ತಲ್ವ, ಗೋಲಿ ಸೈಜಿಗೆ ಮಾಡಿದ್ರೆ ನಿಮಗೆ ಅದು ನೀರಲ್ಲಿ ಬೇಯಿಸೋವಾಗ ಡಬಲ್ ಆಗುತ್ತೆ, ಸೈಜ್ ಡಬಲ್ ಆಗುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಇದರಲ್ಲೇ ನಿಮ್ಗೆ ಏನಾದರೂ ಬೇರೆ ವೀಡಿಯೋಗಳು ನೋಡಿ ಡಿಸೈನ್ ಗೊತ್ತಿದ್ದರೆ ಆ ಥರ ಕೂಡ ನೀವು ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಟೈಮ್ಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದಿಯುವಾಗ ಒಂದೊಂದು ಪೀಸೇ ಹಾಕ್ಕೋಬೇಕು, ಡೈರೆಕ್ಟಾಗಿ ಹಂಗೆ ಹಾಕಕ್ಕೆ ಹೋಗಬೇಡಿ. ಮತ್ತು ಇದನ್ನು ಇಮಿಡಿಯೇಟ್ಲಿ ನೀರಿಂದ ತೆಗೆದು ನಾರ್ಮಲ್ ವಾಟರ್ಗೂ ಹಾಕಬೇಕು. ಅದು ಯಾವಾಗಂತ ಹೇಳ್ತೀನಿ. ಇದನ್ನು ಮಿನಿಮಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೆಂದಿದೆ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಮೇಲೆ ಬಂದು ತೇಲುತ್ತೆ. ನೋಡೋರಿಗೆ ರಸಗುಲ್ಲನ ಬೇಯಿಸ್ತಾ ಇದ್ದೀರೇನೋ ಅನ್ಬೇಕು, ಆ ಥರ ಇರುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು, ಸೈಜು ಡಬಲ್ ಆಗಿದೆ. ಮತ್ತು ಮಿನಿಮಮ್ ಒಂದು 3 ರಿಂದ 4 ನಿಮಿಷ, ಹಂಗೂ ಇಲ್ಲಾಂದರೆ ಒಂದು 5 ನಿಮಿಷ ಅದನ್ನು ನಡೆಯುತ್ತೆ. ಚೆನ್ನಾಗಿ ಬೆಂದಿದ ಮೇಲೆ ಇದನ್ನು ಇಮಿಡಿಯೇಟ್ಲಿ ನಾರ್ಮಲ್ ವಾಟರ್ಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬ್ ಕೂಡ ಹಾಕಿದ್ದೀನಿ. ಇಮಿಡಿಯೇಟ್ಲಿ ತಣ್ಣಗೆ ಮಾಡಿಕೊಂಡು ಒಂದು 2 ನಿಮಿಷ ನಾರ್ಮಲ್ ವಾಟರಲ್ಲಿ ಬಿಟ್ಟು ಆನಂತರ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಆನಂತರ ರೆಸಿಪಿನ ಮಾಡ್ಕೋಬೇಕಾಗುತ್ತೆ. ನಾನು ಅದೇ ಥರ ಮಾಡಿ ತೋರಿಸ್ತಾ ಇರೋದು. ಸೊ ಆರಾಮಾಗಿ ಒಂದು 2 ರಿಂದ 3 ಜನ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಬಟರ್, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಚೆನ್ನಾಗಿ ಬಿಸಿ ಆಗೋವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನು ಯೂಸ್ ಮಾಡ್ಕೋಬೋದು. ಆದರೆ ಈ ರೆಸಿಪಿಗೆ ಚಿಕ್ಕದಾಗಿ ಕಟ್ ಮಾಡಿ ತಿನ್ನೋವಾಗ ಬಾಯಿಗೆ ಸಿಗುತ್ತಲ್ಲ, ಆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಕ್ಕೆ ಹೋದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನ್, ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಡಿಸೈನಾಗಿ ಕ್ರಿಯೇಟ್ ಮಾಡ್ಕೊಬೋದು ಈ ರೆಸಿಪಿನ. ಆ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಜಸ್ಟ್ ಮಾಮೂಲಿ ಮನೇಲಿರುವಂಥ ಬೇಸಿಕ್ ಥಿಂಗ್ಸ್ ಇಟ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಒಂದು ಅರ್ಧ ಟೀ ಸ್ಪೂನ್ ಹುರಿದಿರೋ ಅಂಥ ಎಳ್ಳು, ಫ್ರೈಡ್ ಎಳ್ಳು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದನ್ನೆಲ್ಲ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಸಸ್ ಎಲ್ಲ ಹಾಕೋವಾಗ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಸೀದೋದ್ರೆ ಮತ್ತು ಫ್ಲೇವರ್ ಚೇಂಜ್ ಆಗುತ್ತೆ. ಇದಕ್ಕೆ ಸೋಯಾ ಸಾಸ್ ಒಂದು 1/4 ಟೀ ಸ್ಪೂನು,
ಹಾಗೆ ಟೊಮೊಟೊ ಕೆಚಪ್, ಸಿಜ್ವಾನ್ ಸಾಸ್ ಏನಿದನ್ನು ಹಾಕೋಬೋದು. ನಿಮಗೆ ಸ್ಪೈಸಿಯಾಗಿ ಬೇಕಂದರೆ ಚಿಲ್ಲಿ ಸಾಸು ಹಾಕೋಬೋದು. ಸೊ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾಸಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಹಾಕ್ಕೊಂಡಿದ್ದೀನಿ, ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಎಕ್ಸ್ಟ್ರಾ ನೀರು ಏನೋ ಹಾಕೋ ಅವಶ್ಯಕತೆ ಏನಿಲ್ಲ. ಇದನ್ನು ಡ್ರೈ ಆಗೇ ಮಾಡೋದು, ಯಾಕಂದರೆ ನಾವು ಹಾಕಿರುವಂಥ ಮಸಾಲೆ ಉಂಡೆಗೆ ಅಂಟ್ಕೋಬೇಕು. ಆವಾಗ ತಿನ್ನೋವಾಗ ಎಲ್ಲ ಥರ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಆ ಮಸಾಲೆ ಫ್ಲೇವರೆಲ್ಲ ಹೊಂದ್ಕೊಂಡು ಸೂಪರಾಗಿ ಬರುತ್ತೆ. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ, ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಕೂಲ್ ಮಾಡಿಬಿಟ್ಟಿದ್ದೀರ, ಅಂದರೆ ತಣ್ಣಗೆ ಮಾಡಿಬಿಟ್ಟಿದ್ದೀರಿ ನಾರ್ಮಲ್ ವಾಟ್ರಲ್ಲಿ ಹಾಕಿ. ಇದೊಂದು ಸ್ವಲ್ಪ ಬಿಸಿ ಆಗಬೇಕು. ಇದನ್ನು ಫ್ರೈ ಮಾಡಿ ಬೇಕಂದರೆ ಮುಚ್ಚಿಬಿಟ್ಟು 1 ನಿಮಿಷ ಬಿಡ್ಬೋದು. ನಾನು ಹಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು 2 ನಿಮಿಷ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕ್ಕೋಬೋದು. ನಾನು ಕೊತ್ತಂಬರಿ ಹಾಕಿ ಇಳಿಸ್ಕೊತಾ ಇದ್ದೀನಿ. ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ, ತಿನ್ನೋದಕ್ಕೂ ಒಂದು ಡಿಫ್ರೆಂಟಾಗಿ ಸಾಫ್ಟಾಗಿರುತ್ತೆ. ಮತ್ತು ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನೀವೇ ಮಾಡ್ಕೊಂಡು ತಿಂತಾಯಿರ್ತೀರಿ. ಯಾಕಂದರೆ ಈಸಿ ರೆಸಿಪಿ, ಖಂಡಿತ ರೆಸಿಪಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಯಾವ ಥರ ಐತೆ ಅಂತ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆಲೂಗಡ್ಡೆ ಇಷ್ಟಪಡೋರಿಗೆ ಈ ರೆಸಿಪಿನ ಶೇರ್ ಮಾಡಿ. ಏನು ಗೊತ್ತಾ, ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿರುತ್ತೆ. ಏನಾದರೂ ಮನೆಯಲ್ಲಿರುವಂಥ ತರಕಾರಿಯಿಂದ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಯಾಕಂದರೆ ಅಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ವಿಂಟರ್ ಸ್ಪೆಷಲಾಗಿ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.